ಕ್ರಿಸ್ತ ವಿರೋಧಿಯು ಎಲ್ಲರನ್ನೂ ಮೋಸಗೊಳಿಸುತ್ತಾನೆ, ಆದರೆ ಸಹಾಯ ದೊರಕುವುದು ದೇವರಿಂದ ಮಾತ್ರ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಅನುದಿನವೂ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ನಮ್ಮನ್ನು ನಂಬಿಕೆಯಲ್ಲಿ ಅಭಿವೃದ್ಧಿಪಡಿಸುತ್ತಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರನ್ನು ಅರಿಯದ ದೇಶವು ಮುತ್ತಿಗೆಯ ಪರಿಣಾಮ, ಯೆಹೆಜ್ಕೇಲನಿಗೆ ಯೆರೂಸಲೇಮಿನ ನಾಶನದ ಬಗ್ಗೆ ಉಂಟಾದ ವೇದನೆಗಳು ಎಲ್ಲವನ್ನೂ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಇತರರಿಗೂ ಈ ಸೇವೆಯನ್ನು ಪರಿಚಯಪಡಿಸಿರಿ. ಬನ್ನಿರಿ, ನಮ್ಮ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪರಾತ್ಮರದ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆಗಳು 91:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ದೇವರನ್ನು ನಂಬದ ದೇಶವು ಇಸ್ರಾಯೇಲಿಗೆ ಯಾವಾಗ ಮುತ್ತಿಗೆ ಹಾಕುವುದು, ದೇವರನ್ನು ನಂಬದ ದೇಶವು ಯಾವಾಗ ಕೆಳಕ್ಕೆ ಬರುತ್ತದೆ ಎಂಬುದೇ ಪ್ರಶ್ನೆಯಾಗಿದೆ. ಪ್ರಿಯರೇ, ಈ ಘಟನೆಯ ಕುರಿತಾಗಿ ವಿಶ್ಲೇಷಕರಲ್ಲಿ ಒಮ್ಮತವಿರುವುದಿಲ್ಲ. ಈ ಯುಗದ ಅಂತ್ಯದಲ್ಲಿ ಸಭೆಯು ಮೇಲಕ್ಕೆತ್ತಲ್ಪಡುವ ಮೊದಲು ಅದು ಪ್ಯಾಲೆಸ್ತೇನಿನ ಮೇಲೆ ಮುತ್ತಿಗೆ ಹಾಕುತ್ತದೆಂದು ಕೆಲವರು ನಂಬುತ್ತಾರೆ. ಇನ್ನೂ ಕೆಲವರು ಸಂಕಟ ಕಾಲ ಪ್ರಾರಂಭವಾಗುವಾಗ ಇಸ್ರಾಯೇಲಿಗೆ ವಿರುದ್ಧವಾಗಿ ಬರುತ್ತದೆಂದು, ಇನ್ನೂ ಕೆಲವರು ಸಂಕಟ ಕಾಲದ ಕೊನೆಯಲ್ಲಿ ಎಂದೂ ಹೇಳುವವರಿದ್ದಾರೆ. ಇನ್ನೂ ಕೆಲವರು 1000 ವರ್ಷದ ಆಳ್ವಿಕೆಯ ಪ್ರಾರಂಭದಲ್ಲಿ ಇದು ಆಗುತ್ತದೆಂದು ಹೇಳುತ್ತಾರೆ. ಈ ಬೇರೆ ಬೇರೆ ಅಭಿಪ್ರಾಯಗಳ ಕುರಿತು ಚರ್ಚಿಸುವುದಕ್ಕೆ ನಾನು ಹೋಗುವುದಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೀಗಿದೆ. ಕಾಲಾನುಕಾಲಕ್ಕೆ ಮುಂದಣ ಕಾಲದಲ್ಲಿ ವಚನ 16. ಈ ಮುಂದಣ ಕಾಲವು ಇತರ ಪ್ರವಾದಿಗಳ ಪುಸ್ತಕದಲ್ಲಿ ನೋಡಿದಂತೆ ಅದು ಸಂಕಟ ಕಾಲಕ್ಕೆ ಸೂಚನೆಯಾದ ವಿಶಿಷ್ಟ ಪದವಾಗಿದೆ. ಅದು ಕ್ರಿಸ್ತ ವಿರೋಧಿಯು ಆಳಿಕೆಗೆ ಬರುವ ಸಮಯವಾಗಿದೆ. ಅವನು ಶಾಂತಿ ದೂತನಂತೆ ಸೋಗು ಹಾಕಿಕೊಂಡು ಅಧಿಕಾರಕ್ಕೆ ಬರುತ್ತಾನೆ. ಇದರಿಂದಾಗಿ ಸಂಕಟ ಕಾಲದ ಮೊದಲ ಭಾಗದಲ್ಲಿ ಸುಳ್ಳು ಸಮಾಧಾನವು ಸ್ಥಾಪಿಸಲ್ಪಡುತ್ತದೆ ಮತ್ತು ಈ 7 ವರ್ಷಗಳ ಅವಧಿಯ ಮಧ್ಯದಲ್ಲಿ ಆ ದೇಶವು ಉತ್ತರದಿಂದ ಇಸ್ರಾಯೇಲ್ ದೇಶಕ್ಕೆ ಮುತ್ತಿಗೆ ಹಾಕುತ್ತದೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆಯಾಗುವುದು, ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶದೊಳಕ್ಕೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ ಅನೇಕ ಜನಾಂಗಗಳೊಳಗಿಂದ ಒಟ್ಟುಗೂಡಿದ ನನ್ನ ಜನರ ಮೇಲೆ ಬೀಳುವಿ ಎಂಬುದಾಗಿ. ಇಸ್ರಾಯೇಲು ದೇಶದಲ್ಲಿ ಪುನಃ ಸೇರಿಕೊಂಡಾಗ ಅವರು ಕ್ರಿಸ್ತ ವಿರೋಧಿಯ ಅಧೀನಕ್ಕೆ ಒಳಪಟ್ಟಿರುತ್ತಾರೆ. ಅವನು ಭೂಮಿಗೆ ಸಮಾಧಾನವು ಉಂಟಾಗಿದೆ ಎಂದು ನಂಬುವವನಂತೆ ಮಾಡುತ್ತಾನೆ. ಭೂಮಿಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿವೆ. ಅವರು 1000 ವರ್ಷದ ಆಳ್ವಿಕೆಯನ್ನು ಪ್ರವೇಶಿಸಲಿದ್ದಾರೆಂದು ನಂಬಿಸುತ್ತಾನೆ. ಆದರೆ ಇದು ಸತ್ಯವಲ್ಲ ಮತ್ತು ಸಂಕಟ ಕಾಲದ ಮಧ್ಯದಲ್ಲಿ ಉತ್ತರ ದಿಕ್ಕಿನಿಂದ ವೈರಿಯಾದ ದೇಶವು ಬರುವುದನ್ನು ಕಾಣುತ್ತಾರೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ಬಿದ್ದು ಕಾರ್ಮುಗಿಲಿನೋಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿ. ಗೋಗನೇ, ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೆಹೋವನೆಂದು ಜನಾಂಗಗಳಿಗೆ ಗೋಚರವಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬೀಳಮಾಡುವೆನು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲು ಸಮಾಧಾನದಲ್ಲಿರುವುದರಿಂದ, ಮೋಸಗೊಳಿಸಿರುವುದರಿಂದ ಇಸ್ರಾಯೇಲರಿಗೆ ಸಹಾಯ ದೊರಕುವುದು ದೇವರಿಂದ ಮಾತ್ರ. ಆತನೇ ನೋಡಿಕೊಳ್ಳುತ್ತಾನೆ. ಯುದ್ಧ ಪ್ರಾರಂಭವಾಗುತ್ತದೆ. ಮಹಾಸಂಕಟ ಕಾಲವು, ಅಂದರೆ ಸಂಕಟ ಕಾಲದ ಕೊನೆಯ 3.5 ವರ್ಷದ ಅವಧಿ ತನ್ನ ತೀಕ್ಷ್ಣತೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇಡೀ ಲೋಕವೇ ಪ್ರಳಯವಾದಂತಿರುತ್ತದೆ. ಭೂಮಿಯ ಮೇಲೆ ದಂಡನೆಗಳು ಒಂದಾದ ಮೇಲೊಂದರಂತೆ ಬರುತ್ತಾ ಇರುತ್ತವೆ. ಎಲ್ಲ ಕಡೆ ಯುದ್ಧಗಳೇ. ಈ ಅವಧಿಯ ಕುರಿತು ಕ್ರಿಸ್ತನು ಹೇಳಿದ್ದಾನೆ, ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ
ಒಂದು ನರಪ್ರಾಣಿಯಾದರೂ ಉಳಿಯದು ಎಂದು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 22ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಈ ಅಧ್ಯಾಯವನ್ನು ನೀನು ಓದಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುತ್ತಿಗೆಯ ಪರಿಣಾಮ ಗೋಗನ ವಿಷಯದ ದೈವೋಕ್ತಿಯು 39ನೇ ಅಧ್ಯಾಯದಲ್ಲೂ ಮುಂದುವರಿಯುತ್ತದೆ. ಈ ಮಹಾವೈರಿಯ ನಾಶನದ ಕುರಿತಾಗಿ ಹೆಚ್ಚಿನ ವಿವರಗಳು ದೊರಕುತ್ತವೆ. ಹೆಜ್ಕೇಲನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸಿರಿ. ನರಪುತ್ರನೇ, ನೀನು ಗೋಗನಿಗೆ ವಿರುದ್ಧವಾಗಿ ಈ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷೇಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ಮುಂದರಿಸಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಬರಮಾಡಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ನುಗ್ಗಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನು ನಿನ್ನನ್ನು 6 ಬಾಧೆಗಳಿಂದ ಬಾಧಿಸಿ, ಈ ಬಾಧೆಗಳು ಹೆಜ್ಕೇಲನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 22ರಲ್ಲಿ ವ್ಯಾಧಿಗೂ ವಧೆಗೂ ಎಂಬುದಾಗಿ ಪಟ್ಟಿ ಮಾಡಲ್ಪಟ್ಟಿದೆ. ವಿಪರೀತ ಮಳೆ, ದೊಡ್ಡ ದೊಡ್ಡ ಆನೆಕಲ್ಲು, ಬೆಂಕಿ, ಗಂಧಕ, ವ್ಯಾಧಿ, ರಕ್ತ, ಇವುಗಳೇ ಆ ಬಾಧೆಗಳು. ದೇವರು ಸೊದೋಮ್ ಗೋಮೋರವನ್ನು ನಾಶ ಮಾಡಿದ್ದು ಹೀಗೆಯೇ. ಆಗ ಯೆಹೋವನು ಸೊದೋಮ್ ಗೋಮೋರಗಳ ಮೇಲೆ ಆಕಾಶದಿಂದ ಅಗ್ನಿಗಂಧಕಗಳನ್ನು ಸುರಿಸಿ ಎಂಬುದಾಗಿ ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ತನ್ನ ಜನರನ್ನು ನಾಶಪಡಿಸಲು ಉತ್ತರದ ಕಡೆಯಿಂದ ಅವರ ಮೇಲೆ ನುಗ್ಗಿ ಬರುವ ಸೈನ್ಯವನ್ನು ದೇವರು ಹೀಗೆಯೇ ನಾಶ ಮಾಡಲಿರುವನು. ಆ ದೇಶವು ಯಾವಾಗಲೂ ಯಹೂದಿ ವಿರೋಧಿಯಾಗಿತ್ತೆಂಬುದನ್ನು ನಾವು ಮರೆಯಬಾರದು. ಇಲ್ಲಿ ನಮಗೊಂದು ಸಂದೇಶವಿದೆ. ದೇವರು ಸೊದೋಮ್ ಗೋಮೋರಗಳನ್ನು ನಾಶಪಡಿಸಲಿಕ್ಕಿರುವಾಗ ದೇವರು ತಪ್ಪು ಮಾಡುತ್ತಿದ್ದಾನೆಂದು ಅಬ್ರಹಾಮನು ನೆನೆಸಿದನು. ಅವನು ದೇವರನ್ನು ಕೇಳಿದನು, ದುಷ್ಟರೊಂದಿಗೆ ನೀತಿವಂತರನ್ನು ನಾಶ ಮಾಡುವೆಯಾ? ಅಲ್ಲಿ 50 ಮಂದಿ, 45, 40, 30, 20, ಕೊನೆಗೆ 10 ಮಂದಿ ನೀತಿವಂತರಿದ್ದರೆ ಆ ಊರನ್ನು ನಾಶ ಮಾಡದೆ ಬಿಡುವೆಯಾ? ಅಲ್ಲಿ 10 ಮಂದಿಯೂ ಇರಲಿಲ್ಲ. ಆದ್ದರಿಂದ ದೇವರು ತನ್ನ ದೂತರನ್ನು ಕಳುಹಿಸಿ ಲೋಟನನ್ನು ಅವನ ಮನೆಯವರನ್ನು ಹೊರತರಿಸಿ ಲೋಟನು ಆ ಊರನ್ನು ದಾಟುವವರೆಗೆ ಅದನ್ನು ನಾಶ ಮಾಡದಂತೆ ತಡೆದನು. ಪ್ರಿಯರೇ, ದೇವರು ತನ್ನ ಸಭೆಯನ್ನು ಮೇಲಕ್ಕೆತ್ತದೆ ಸಂಕಟ ಕಾಲವು ಬರುವುದಕ್ಕೆ ಬಿಡುವುದಿಲ್ಲ ಎಂಬುದಕ್ಕೆ ಇದು ಒಂದು ಕಾರಣವೆಂದು ನಾನು ನಂಬುತ್ತೇನೆ. ಅಂದರೆ ಎಲ್ಲ ತಿರುಗಿ ಹುಟ್ಟಿದ ವಿಶ್ವಾಸಿಗಳನ್ನು ಭೂಲೋಕದಿಂದ ಹೊರತರುವವರೆಗೆ ಸಭೆ ಮೇಲಕ್ಕೆ ಎತ್ತಲ್ಪಡುವುದು ಸಂಕಟಕಾಲ. ಹೆಜ್ಕೇಲ 37ರಿಂದ 39, ಹೆಜ್ಕೇಲ 38 ಸಂಕಟಕಾಲದ ಮಧ್ಯೆ ಕ್ರಿಸ್ತನು ತಿರುಗಿ ಬರುತ್ತಾನೆ. 1000 ವರ್ಷದ ಆಡಳಿತ. ಹೆಜ್ಕೇಲ 40ರಿಂದ 48. ಕಟುವಾಗಿ ಹೇಳಬೇಕೆಂದರೆ ಸಂಕಟ ಕಾಲದಲ್ಲಿ ಎಲ್ಲ ನರಕ ಬಾಧೆಗಳಿಗೂ ಸ್ವಾತಂತ್ರ್ಯವಿರುವುದು. ಅದು ಭಯಾನಕವಾದ ಭಯಂಕರ ಸಮಯವಾಗಿರುವುದು. ದೇವರಿಂದ ಬಿಡುಗಡೆಯಾದವರು, ನಾವು ಸಭೆಯೆಂದು ಕರೆಯುವವರು ಈ ಸಂಕಟ ಕಾಲವನ್ನು ದಾಟಿ ಹೋಗುವರೆಂದು ಕೆಲವರು ಹೇಗೆ ಹೇಳುತ್ತಾರೋ ನಾನರಿಯೆ. ಆ ಸಮಯದಲ್ಲಿ ಭೂಮಿಯ ಮೇಲೆ ಇದನ್ನು ನೋಡುವವರು 1,44,000 ಮಂದಿ ಯಹೂದ್ಯರು ಮಾತ್ರವೆಂದು ಸತ್ಯವೇದ ತಿಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಉತ್ತರದ ಕಡೆಯಿಂದ ಬಂದು ಇಸ್ರಾಯೇಲಿಗೆ ಮುತ್ತಿಗೆ ಹಾಕಿದ ವೈರಿಗಳಿಗೆ ದಂಡನೆಯನ್ನು ಕೊಟ್ಟ ಬಳಿಕ ಕ್ರಿಸ್ತ ವಿರೋಧಿಗೆ ಸಂಕಟ ಕಾಲದ ಉಳಿಕೆಯ ಅವಧಿ ಲೋಕವನ್ನಾಳುವ ಅಧಿಕಾರ ಕೊಡುತ್ತಾನೆ. ಬಳಿಕ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸೋದಕ್ಕೋಸ್ಕರ ಭೂಲೋಕಕ್ಕೆ ಬರಲಿದ್ದಾನೆ. ಪ್ರಕಟಣೆ 19ರಲ್ಲಿ ಇದರ ಚಿತ್ರಣವಿರುತ್ತದೆ. ಪ್ರಕಟಣೆ 20ರಲ್ಲಿ ರಾಜ್ಯ 1000 ವರ್ಷದ ಆಳಿಕೆ ಪ್ರಾರಂಭಗೊಳ್ಳುತ್ತದೆ. ಈ ಭಯಂಕರ ಘಟನೆಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಾವು ಈ ತನಕ ಕಲಿತ ಸಂಗತಿಗಳನ್ನು ಕ್ಷಣಕಾಲ ಜ್ಞಾಪಿಸಿಕೊಳ್ಳುವ. ದೊಡ್ಡ ಪ್ರವಾದಿಗಳಲ್ಲಿ 3 ಮಂದಿ, ಯೆಶಾಯ, ಯೆರೆಮೀಯ, ಹೆಜ್ಕೇಲ, ಇವರ ಬರಹಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಬಳಿಕ ಕೆಲವು ವಿಶೇಷ ನಿಯಮಗಳು ಕಂಡುಬರುತ್ತವೆ. 4ನೆಯ ಪ್ರವಾದಿಯಾದ ದಾನಿಯೇಲನು ಅದನ್ನು ದೃಢಪಡಿಸುತ್ತಾನೆ. ಈ ನಿಯಮಗಳು ಲೋಕದ ದೇಶಗಳಿಗೆ ಅನಾದಿ ಕಾಲದಿಂದಲೂ ಅನ್ವಯಿಸುವವುಗಳಾಗಿವೆ ಮತ್ತು ವಿಶ್ವಾಸಿಗಳಿಗೆ ಕೂಡ. ವಿಶ್ವಾಸಿಗಳೆಂದರೆ
ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದವರು, ಸತ್ಯವೇದವನ್ನು ದೇವರ ವಾಕ್ಯವೆಂದು ನಂಬುವವರು. ಪ್ರಿಯರೇ, ದೇವರು ಇಸ್ರಾಯೇಲರೊಂದಿಗೆ ವ್ಯವಹರಿಸಿದ ಪ್ರೀತಿಯನ್ನು ಯೆಹೆಜ್ಕೇಲನ ಪುಸ್ತಕದಲ್ಲಿ ನೋಡಿದೆವು. ದೇವರು ಇಸ್ರಾಯೇಲ್ ಎಂದು ಹೇಳುವಾಗ ಇಸ್ರಾಯೇಲ್ ಎಂದೇ ಅರ್ಥ. ಆತನು ಸಭೆಯೆಂದು ಹೇಳುವುದಿಲ್ಲ. ದೇವರು ಇಸ್ರಾಯೇಲ್ ಎಂದು ಹೇಳುವಾಗ ಅದು ಸಭೆಯನ್ನು ಸೂಚಿಸುತ್ತದೆಂದು ಕೆಲವರು ಹೇಗೆ ಹೇಳುತ್ತಾರೋ ನನಗರ್ಥವಾಗುವುದಿಲ್ಲ. ಅದು ನನ್ನ ಎಣಿಕೆಗೆ ಮೀರಿದ ದೈವಶಾಸ್ತ್ರವಾಗಿದೆ. ದೇವರು ತಾನು ಹೇಳಿದ್ದನ್ನು ಹಾಗೆಯೇ ತೆಗೆದುಕೊಳ್ಳೋಣ. ಈ ಪ್ರವಾದನೆಗಳಲ್ಲಿ ಆತನು ಅಕ್ಷರಶಃ ಇಸ್ರಾಯೇಲರ ಕುರಿತು ವ್ಯವಹರಿಸುತ್ತಿದ್ದಾನೆಂಬುದನ್ನು ಗಮನದಲ್ಲಿಡೋಣ. ಅದು ಸರಿಯಾದ ವ್ಯಾಖ್ಯಾನವಾಗಿರುತ್ತದೆ. ದೇವರು ಇಸ್ರಾಯೇಲರೊಂದಿಗೆ ವ್ಯವಹರಿಸುವ ರೀತಿಯು ನಾವು ಜೀವಿಸುವ ಈ ಲೋಕದೊಂದಿಗೆ ವ್ಯವಹರಿಸುವ ರೀತಿಯ ಸೂಕ್ಷ್ಮ ಸಂಕೇತವಾಗಿರುವುದರಿಂದ ನಮ್ಮ ವೈಯಕ್ತಿಕ ಜೀವಿತಕ್ಕೂ ಅದನ್ನು ಅನ್ವಯಿಸಿಕೊಳ್ಳಬಹುದು. ದೇವರು ತನ್ನ ಸ್ವಜನರಾದ ಇಸ್ರಾಯೇಲರ ಸಂಗಡ ವ್ಯವಹರಿಸಿದ ನಿಯಮಗಳು ನಿತ್ಯವಾದವುಗಳು. ಯಾಕಂದರೆ ಅವು ದೇವರ ಗುಣ ಅರ್ಹತೆಗಳೊಂದಿಗೆ ಜೋಡಣೆಯಾಗಿವೆ. ಪ್ರಿಯರೇ, ಯೆಶಾಯ, ಯೆರೆಮೀಯರ ಪುಸ್ತಕಗಳಲ್ಲಿ ಕೆಲವನ್ನು ನಾನು ತಿಳಿಸಿದ್ದೇನೆ. ಈಗ ಯೆಹೆಜ್ಕೇಲನ ಪುಸ್ತಕದಿಂದ ಕೆಲವು ವಿಚಾರಗಳನ್ನು ದೃಢಪಡಿಸಲಿದ್ದೇನೆ. ದೇವರ ಮಹಿಮೆ ಹಾಗೂ ಪರಿಶುದ್ಧತ್ವಗಳನ್ನು ಯೆಹೆಜ್ಕೇಲನ ಹಾಗೆ ಯಾರೂ ಒತ್ತಿ ಹೇಳಿರುವುದಿಲ್ಲ. ಅವನು ದೇವರ ಮಹಿಮೆಯನ್ನು ನೋಡಿದನು. ಅವನ ಪುಸ್ತಕದ ಆರಂಭದಲ್ಲಿ ಅವನಿಗಾದ ದರ್ಶನ ಇದೇ ಆಗಿದೆ. ಅವನು ಅದನ್ನೆಂದಿಗೂ ಮರೆಯಲಿಲ್ಲ. ನಾವು ಕೂಡ ಅದನ್ನು ಮರೆಯಬಾರದು. ದೇವರ ದಂಡನೆಯ ಕುರಿತು ಅವನು ಒತ್ತು ಕೊಡುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ರೋಮಾಯನಾದ ಟೈಟಸನು ಕೆಲವೇ ವರ್ಷಗಳಲ್ಲಿ ಯೆರೂಸಲೇಮನ್ನು ನಾಶಪಡಿಸುವನೆಂದು ನೆಬುಕದ್ನೆಚ್ಚರನು ಮೊದಲೊಮ್ಮೆ ನಾಶಪಡಿಸಿದಂತೆ ತಿಳಿದಿದ್ದರಿಂದ ಆತನು ಯೆರೂಸಲೇಮಿಗೋಸ್ಕರವಾಗಿ ಅತ್ತನು. ಯೆರೂಸಲೇಮಿನಲ್ಲಿ ಎಲ್ಲವೂ ತಪ್ಪಾಗಿ ನಡೆಯುತ್ತಿತ್ತು. ಆ ಪಟ್ಟಣವು ದೇವರ ಆಶೀರ್ವಾದವನ್ನು ಹೊಂದಬೇಕಾದರೆ ಆ ತಪ್ಪುಗಳನ್ನೆಲ್ಲ ಸರಿಪಡಿಸಲ್ಪಡಬೇಕಾಗಿತ್ತು. ಸುಳ್ಳುಗಾರರು ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕಾಗಿತ್ತು. ಕಳ್ಳರು ಕದಿಯುವುದನ್ನು ಬಿಡಬೇಕಿತ್ತು. ಕಾನೂನು ಭಂಜಕರು ಕಾನೂನಿಗೆ ವಿಧೇಯರಾಗಬೇಕಿತ್ತು. ಪಟ್ಟಣದಲ್ಲಿ ನೀತಿಯು ಸ್ಥಾಪಿತವಾಗಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ದೇಶದಲ್ಲಿ ದೇವರನ್ನು ಒಪ್ಪಿಕೊಂಡು ಆತನಿಗೆ ಗೌರವ ಸಲ್ಲಿಸುವಾಗ ಮಾತ್ರ ಯೆರೂಸಲೇಮಿಗೆ ಆಶೀರ್ವಾದ ಉಂಟಾಗಬಹುದಿತ್ತು. ದೇವರ ಪ್ರೀತಿ, ಕನಿಕರ ಮತ್ತು ಒಳ್ಳೆಯತನವನ್ನು ಒಬ್ಬ ವ್ಯಕ್ತಿಯಾಗಲಿ ದೇಶವಾಗಲಿ ಅನುಭವಿಸಬೇಕಾದರೆ ನೀತಿಯು ಸ್ಥಾಪಿತವಾಗಬೇಕಾಗಿದೆ. ನಾವು ಯೆಹೆಜ್ಕೇಲನನ್ನು ಯೆರೆಮೀಯನೊಂದಿಗೆ ತುಲನೆ ಮಾಡಿದಾಗ ಇದು ಗೊತ್ತಾಗುತ್ತದೆ. ಇದು ಪ್ರಾಮುಖ್ಯವಾದದ್ದಾಗಿರುವುದರಿಂದ ನೀವು ಇದನ್ನು ಮತ್ತೊಮ್ಮೆ ಗಮನಿಸಬೇಕೆಂದು ಬಯಸುತ್ತೇನೆ. ಪ್ರಿಯರೇ, ಯೆರೆಮೀಯನು ದೇವರ ಹೃದಯವನ್ನು ತೋರಿಸುತ್ತಾನೆ. ದೇವರು ದಂಡಿಸುವುದನ್ನು ಬಯಸುವುದಿಲ್ಲ. ಯೆಶಾಯನಲ್ಲಿ ಆತನು ಹೇಳಿದಂತೆ ದಂಡಿಸುವುದು ಕಷ್ಟದ ಕೆಲಸ. ಅದಕ್ಕೆ ಬದಲಾಗಿ ಆತನು ರಕ್ಷಿಸಲು ಇಚ್ಛಿಸುತ್ತಾನೆ. ಇದು ಆತನ ಕೆಲಸವಾಗಿದೆ. ಯೆಹೆಜ್ಕೇಲನ ಪುಸ್ತಕದಲ್ಲಿ ನಮಗೆ ಬೇರೆಯೇ ವಿಧವಾದದ್ದು ಇದೆ. ಯೆರೂಸಲೇಮು ನಾಶವಾಗುತ್ತಿರುವ ಸಂದರ್ಭದಲ್ಲಿ ಯೆಹೆಜ್ಕೇಲನ ಪತ್ನಿಯು ಸತ್ತಳು. ಆಕೆಗಾಗಿ ಅಳಬಾರದೆಂದು ದುಃಖಪಡಬಾರದೆಂದು ದೇವರು ಹೇಳಿದನು. ಅವನು ಏನೂ ಆಗದಂತೆ ಇರಬೇಕಿತ್ತು. ದೇವರು ಯೆರೂಸಲೇಮಿಗಾಗಿ ಅತ್ತನು, ಆದರೆ ಅದಕ್ಕಾಗಿ ಗೋಳಾಡಲಿಲ್ಲ. ತಾನು ಸರಿಯಾದದನ್ನೇ ಮಾಡಿರುವುದರಿಂದ ಅದಕ್ಕಾಗಿ ಆತನು ಪಶ್ಚಾತ್ತಾಪ ಪಡಲಿಲ್ಲ. ತನ್ನ ಕಣ್ಣುಗಳಲ್ಲಿ ಕಣ್ಣೀರಿನೊಂದಿಗೆ ದೇವರು ಯೆರೂಸಲೇಮನ್ನು ಶಿಕ್ಷಿಸಿದನು, ಪಟ್ಟಣವನ್ನು ನಾಶ ಮಾಡಿದನು. ಆದರೆ ಆತನು ತನ್ನ ಸ್ವಭಾವಕ್ಕನುಸಾರವಾಗಿಯೇ ಮಾಡಿದನು. ಪ್ರಿಯರೇ, ಆತನು ಸರಿಯಾದದನ್ನೇ ಮಾಡಿದನು. ದೇವರು ಮಾಡುವುದು ಯಾವಾಗಲೂ ಸರಿಯಾಗೇ ಇರುತ್ತದೆ. ಪೌಲನು ಹೇಳುತ್ತಾನೆ, ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ದೇವರಲ್ಲಿ ಖಂಡಿತವಾಗಿಯೂ ಅನ್ಯಾಯವಿಲ್ಲ. ದೇವರು ಮಾಡುವುದೆಲ್ಲವೂ ಸರಿಯಾದದ್ದೇ ಆಗಿದೆ. ಆತನ ಮಹಿಮೆಯು ಆತನ ದಂಡನೆಯಲ್ಲಿ ಕಂಡುಬರುತ್ತದೆ. ಆತನ ಕೃಪೆಯು ವಿಮೋಚನೆಯಲ್ಲಿ ಕಂಡುಬರುತ್ತದೆ. ದೇವರು ನಮಗೆ ವಿಮೋಚನೆಯನ್ನು ಅನುಗ್ರಹಿಸಿರದಿದ್ದರೆ ಮಾನವನಿಗೆ ರಕ್ಷಣೆಯೇ ಇರುತ್ತಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಉತ್ತರದ ದಿಕ್ಕಿನಿಂದ ಬರುವ ಇಸ್ರಾಯೇಲಿಗೆ ಮುತ್ತಿಗೆ ಹಾಕಲಿರುವ ರಾಜ್ಯವು ಭವಿಷ್ಯದಲ್ಲಿ ನಾಶವಾಗುತ್ತದೆ ಎಂದು 38 ಹಾಗೂ
39ನೇ ಅಧ್ಯಾಯಗಳು ತಿಳಿಸುತ್ತವೆ. ನಮಗೆ ಬರುವ ಪ್ರಶ್ನೆ ಎಂದರೆ, ದೇವರು ಆ ದೇಶವನ್ನು ಯಾಕೆ ನಾಶಪಡಿಸುತ್ತಾನೆ ಎಂಬುದೇ. ಈ ವಚನವನ್ನು ಇನ್ನೊಮ್ಮೆ ಓದೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 16ನೇ ವಚನವನ್ನು, ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ಬಿದ್ದು ಕಾರ್ಮುಗಿಲಿನೋಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿ. ಗೋಗನೇ, ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೆಹೋವನೆಂದು ಜನಾಂಗಗಳಿಗೆ ಗೋಚರವಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬೀಳಮಾಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಏನು ಮಾಡಲಿದ್ದಾನೆ? ಅವುಗಳನ್ನು ನಾಶ ಮಾಡಲಿದ್ದಾನೆ. ಯಾರಾದರೂ ಹೇಳಬಹುದು, ದೇವರು ನಿಜವಾಗಿಯೂ ಅಂತಹ ಸಂಗತಿ ಮಾಡುತ್ತಾನೆಂದು ಹೇಳುತ್ತೀಯಾ? ಖಂಡಿತವಾಗಿಯೂ ದೇವರು ತನಗೆ ಇಷ್ಟವಾದದ್ದನ್ನು ಸೃಷ್ಟಿಕರ್ತನಾಗಿದ್ದುಕೊಂಡು ನಾಶಪಡಿಸುವನೆಂಬ ಯೋಚನೆ ಉದಾರವಾದಿಗೆ ಕಷ್ಟವಾದದಕ್ಕಾಗಿ ತೋರುತ್ತದೆ. ಇದು ಕರ್ತನಾದ ಯೇಸು ಅಂಜೂರದ ಮರವನ್ನು ಕ್ಷಪಿಸಿದಂತೆ, ಇಲ್ಲವೇ ಹಂದಿಗಳನ್ನು ನಾಶಪಡಿಸಿದಂತೆ. 12 ವಚನಗಳನ್ನು ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು, ನಾನು ಮಾಗೋಗ್ ದೇಶದ ಮೇಲೂ ಕರಾವಳಿಯ ಸೀಮೆಗಳಲ್ಲಿ ನಿರ್ಭಯವಾಗಿ ವಾಸಿಸುವವರ ಮೇಲೂ ಬೆಂಕಿಯನ್ನು ಕಳುಹಿಸುವೆನು. ಆಗ ನಾನೇ ಯೆಹೋವನೆಂದು ಅವರಿಗೆ ನಿಶ್ಚಿತವಾಗುವುದು. ನನ್ನ ಪವಿತ್ರ ನಾಮವನ್ನು ನನ್ನ ಜನರಾದ ಇಸ್ರಾಯೇಲ್ಯರ ನಡುವೆ ವ್ಯಕ್ತಗೊಳಿಸುವೆನು. ಅದನ್ನು ಇನ್ನು ಮುಂದೆ ಅಪಕೀರ್ತಿಗೆ ಗುರಿಯಾಗಲಿಸೇನು. ನಾನೇ ಯೆಹೋವ, ಇಸ್ರಾಯೇಲಿನ ಸದಮಲ ಸ್ವಾಮಿ ಎಂದು ಜನಾಂಗಗಳಿಗೆ ಗೊತ್ತಾಗುವುದು ಎಂಬುದಾಗಿ. ಪ್ರಿಯರೇ, ದೇವರು ಮಾಗೋಗಿನ ಮೇಲೆಯೂ ಕರಾವಳಿ ಸೀಮೆಗಳಲ್ಲಿ ನಿರ್ಭಯವಾಗಿ ವಾಸಿಸುವವರ ಮೇಲೆಯೂ ಬೆಂಕಿಯನ್ನು ಕಳಿಸುವೆನೆಂದು ಹೇಳುತ್ತಾನೆ. ಪ್ರಶ್ನೆ ಏನೆಂದರೆ, ದೇವರು ಈಗ ಎಲ್ಲಿದ್ದಾನೆ? ಈಗಲೇ ತನ್ನ ಜನರ ರಕ್ಷಣೆಗಾಗಿ ಆತನು ಯಾಕೆ ಬರುವುದಿಲ್ಲ? ಅನೇಕ ವರ್ಷಗಳ ಹಿಂದೆ ದೂರದರ್ಶನದಲ್ಲಿ ಒಂದು ವಾರ್ತಾ ಪ್ರಸಾರವಾದದ್ದನ್ನು ನಾನು ಎಂದಿಗೂ ಮರೆಯಲಾರೆ. ಒಂದು ದೂತವಾಸದ ಬಳಿ ಕ್ರೈಸ್ತರ ಗುಂಪೊಂದು ಕಂಡಿತು. ಅವರು ಹಿಂಸೆಯ ಕಾರಣಕ್ಕಾಗಿ ದೇವರನ್ನು ನಂಬದ ದೇಶವನ್ನು ಬಿಟ್ಟು ಹೋಗಲು ಅಪ್ಪಣೆ ಕೊಡಬೇಕೆಂದು ಅಳುತ್ತಾ ಕೇಳಿಕೊಳ್ಳುತ್ತಿದ್ದರು. ಯಾರೂ ಏನನ್ನೂ ಮಾಡಲಿಲ್ಲ. ಆ ದೇಶದ ಸೈನಿಕರು ಬಂದು ಅವರನ್ನು ಕರೆದುಕೊಂಡು ಹೋದರು. ಅವರಿಗೇನಾಯಿತು ಎಂಬುದನ್ನು ಕೇಳಲು ನಾನು ತುಂಬ ಸಮಯ ಕಾದೆ. ಆದರೆ ಮಾಧ್ಯಮದಲ್ಲಿ ಯಾವ ಸಮಾಚಾರವೂ ಬರಲಿಲ್ಲ. ಲೋಕದಲ್ಲಿ ಜನರಿಗೆ ದೇವರ ಭಯವೆಂಬುದೇ ಇರುವುದಿಲ್ಲ. ಲೋಕದ ಅನ್ಯಾಯಗಳಿಗೆ ದೇವರು ಕಣ್ಣು ಮುಚ್ಚಿ ಕುಳಿತಿದ್ದಾನೋ ಎಂಬಂತೆ ಜನರು ವರ್ತಿಸುತ್ತಿದ್ದಾರೆ. ದೇವರು ಅನ್ಯಾಯದ ವಿರುದ್ಧವಾಗಿ ಯಾಕೆ ಕಾರ್ಯ ಮಾಡುವುದಿಲ್ಲ? ಸಮಯ ಬಂದಾಗ ಆತನು ಕಾರ್ಯ ಮಾಡುತ್ತಾನೆ. ಆತನು ತನ್ನ ಮಹಿಮೆಯನ್ನು ಸ್ಥಾಪಿಸ್ತಾನೆ. ಆದರೆ ಅದನ್ನು ಮುಯ್ತೀರಿಸುವ ರೀತಿಯಲ್ಲಿ ಮಾಡುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಎಲೈ ಮನುಷ್ಯನೇ, ಅಂಥವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೆನೆಂದು ಯೋಚಿಸುತ್ತೀಯಾ ಎಂಬುದಾಗಿ. ಪ್ರಿಯರೇ, ಮನುಷ್ಯನು ದಂಡನೆಗೆ ತಪ್ಪಿಸಿಕೊಳ್ಳಲಾರನು. ತನ್ನ ಪಾಪಕ್ಕೆ ಶಿಕ್ಷೆಯಿಲ್ಲದೆ ತಪ್ಪಿಸಿಕೊಳ್ಳುತ್ತೇನೆಂದು ಅವನು ನೆನೆಸಬಹುದು, ಆದರೆ ಅವನು ತಪ್ಪಿಸಿಕೊಳ್ಳಲಾರನು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ರಲ್ಲಿ ನಾವು ಓದುತ್ತೇವೆ, ಅತ್ಯಂತ ವಿಶೇಷವಾದ ಈ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಎಂಬುದಾಗಿ. ಇದೊಂದು ದೇವರು ಕೂಡ ಉತ್ತರಿಸಲಾರದ ಪ್ರಶ್ನೆ ಎಂದು ನಿಮಗೆ ತಿಳಿದಿದೆಯೋ? ಇಂಥ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ಹೇಗೆ ತಪ್ಪಿಸಿಕೊಂಡೆವು? ನಾವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಪ್ರಶ್ನೆಗೆ ಉತ್ತರವೂ ಇರುವುದಿಲ್ಲ. ಪ್ರಿಯರೇ, ನರಕವು ಭಯಂಕರವಾದ ಸತ್ಯ ಸಂಗತಿಯಾಗಿದೆ. ನೀವು ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ತನಗೆ ವಿರುದ್ಧವಾಗಿರುವವರನ್ನು, ಪಾಪ ಮಾಡಿದವರನ್ನು, ದೇವರನ್ನು ದೂಷಿಸಿದವರನ್ನು, ಬೇಕೆಂದೇ ಆತನ ನಾಮವನ್ನು ಅಪವಿತ್ರಗೊಳಿಸಿದವರನ್ನು, ಸ್ವಾತಂತ್ರ್ಯದ ಹೆಸರಿನಲ್ಲಿ ಪ್ರಾಣಿಗಳಂತೆ ಜೀವಿಸುವವರನ್ನು, ಅತಿಯಾದ ಅನೈತಿಕತೆಯಲ್ಲಿ ಮುಳುಗಿರುವವರನ್ನು, ಇಂಥವರನ್ನೆಲ್ಲ ಪರಿಶುದ್ಧನಾದ ದೇವರು ಹಾಕುವ ಸ್ಥಳವೇ ನರಕ. ಪ್ರಿಯರೇ, ದೇವರ ಪರಿಶುದ್ಧ ನಾಮವು ಪ್ರತಿಷ್ಠಾಪಿಸಲ್ಪಡುತ್ತದೆ.
ದೇವರ ಪರಿಶುದ್ಧ ನಾಮವು ಹೇಗೆ ಸ್ಥಾಪಿಸಲ್ಪಡುತ್ತದೆ? ಪ್ರೀತಿಯಲ್ಲಿಯೋ? ಆತನು ತನ್ನ ಮಗನನ್ನು ಕೊಟ್ಟದರಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿಕೊಟ್ಟಿದ್ದಾನೆ. ಆತನ ಹೆಸರನ್ನು ಹೊಂದಿಕೊಂಡಿರುವ ನಾವು ಒಂದು ಪಾಠವನ್ನು ಕಲಿಯಬೇಕಾಗಿದೆ. ನಾವು ಆತನೊಂದಿಗೆ ಹಗುರ ಭಾವನೆಯಿಂದಿರಬಾರದು. ಆತನನ್ನು ಅಷ್ಟು ಹಗುರದವನಾಗಿ ತೆಗೆದುಕೊಳ್ಳಬಾರದು. ನಮಗೆ ಬೇಕಾದ ಹಾಗೆ ಜೀವಿಸಿ ಬಳಿಕ ಆತನೊಂದಿಗೆ ಸ್ನೇಹ ಬೆಳೆಸಲಾಗದು. ನಾವು ಆತನಿಗೆ ತಲೆಬಾಗಬೇಕಾದವರು. ಆತನ ಚಿತ್ತದಲ್ಲಿಯೇ ನಮ್ಮ ಸ್ವಾತಂತ್ರ್ಯವಿರುತ್ತದೆ. ನಾವು ಧೂಳಿಯಾಗಿದ್ದೇವೆಂಬುದನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ. ಆದರೆ ಪೌಲನ ಹಾಗೆ ನಾನೂ ಕೂಡ ನನ್ನ ಮೇಲೆ ಕರುಣೆ ಉಂಟಾಯಿತು ಎಂದು ಹೇಳಬಹುದಾಗಿದೆ. ಪ್ರಿಯರೇ, ನೀವು ಆತನನ್ನು ಅಲ್ಲಗಳೆಯುವುದಾದರೆ ಆತನು ನಿಮ್ಮನ್ನು ತನ್ನ ಕಾಲ ಕೆಳಗೆ ಹೊಸಕಿ ಹಾಕಬಲ್ಲನು. ತನ್ನ ಮಗನನ್ನು ಕೊಡುವಷ್ಟರ ಮಟ್ಟಿಗೆ ಆತನು ನಿನ್ನನ್ನು ಪ್ರೀತಿಸಿದ್ದಾನೆ. ಆದರೆ ಆತನ ಕೃಪೆ ದಯೆಗಳನ್ನು ನೀನು ತಿರಸ್ಕರಿಸಿದರೆ ಆತನು ನಿನ್ನನ್ನೂ ತಿರಸ್ಕರಿಸುತ್ತಾನೆ. ಇದು ಆತನ ವಿಶ್ವ, ಆತನ ಭೂಮಿಯಾಗಿದೆ. ಆತನು ಅದನ್ನು ತನ್ನ ಪರಿಪೂರ್ಣ ಯೋಜನೆಗನುಸಾರವಾಗಿ ನಡೆಸುತ್ತಿದ್ದಾನೆ. ಪ್ರಿಯರೇ, ನಾವು ಆತನ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕಾಗಿದೆ. ಆದುದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗೋಣ, ಆತನನ್ನು ಪ್ರೀತಿಸೋಣ, ಆತನ ವಾಕ್ಯದ ಪ್ರಕಾರ ನಡೆಯೋಣ. ಪ್ರಾರ್ಥನೆ ಮಾಡೋಣ. ಅತ್ಯಂತ ಪ್ರೀತಿಯು ಕರುಣೆಯುಳ್ಳಂಥ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವಿತಕ್ಕೆ ನೀನು ಕೊಟ್ಟಂಥ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಗನ ಮೂಲಕವಾಗಿ ನಾವು ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿಕೊಂಡು ಜೀವಿಸುವಂತೆ ನಮಗೆ ಸಹಾಯ ಮಾಡು. ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತ, ಕುಟುಂಬಗಳಲ್ಲಿ, ಅವರೆಲ್ಲ ಸ್ಥಿತಿಗತಿಗಳಲ್ಲಿ ನೀನು ಜೊತೆ ಇರು. ಅವರು ಇರುವಂಥ ಸ್ಥಳದಲ್ಲಿ ನಿನ್ನ ಬಲದಿಂದ, ನಿನ್ನ ಸಂತೋಷ ಸಮಾಧಾನದಿಂದ ಅವರನ್ನು ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ಪ್ಯಾಲೆಸ್ತೀನಿನ ಮೇಲೆ ಒಂದು ರಾಷ್ಟ್ರವು ಮುತ್ತಿಗೆ ಹಾಕುವ ಸಮಯದಲ್ಲಿ ಬೇರೆ ಬೇರೆ ರೀತಿಯ ವಿಷಯಗಳನ್ನು ನಾವು ಕೇಳಿಸಿಕೊಂಡೆವು. ಆದರೆ ದೇವರ ಚಿತ್ತ ಮಾತ್ರ ತಕ್ಕ ಸಮಯದಲ್ಲಿ ನೆರವೇರುತ್ತದೆ. ಗೋಗ್ ಮಾಗೋಗ್ನ ವಿಷಯದಲ್ಲಿ ನಾವು ತಿಳ್ಕೊಂಡ ವಿಷಯಗಳನ್ನು ನೆನಪು ಮಾಡಿಕೊಂಡು ದಿನಾಲೂ ದೇವರ ವಾಕ್ಯಗಳ ವಿಷಯದಲ್ಲಿ ಸಂತೋಷ ಪಡುತ್ತಾ ಸತ್ಯವಂತರಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಸತ್ಯವನ್ನು ನೀವು ಹೊಂದಿಕೊಂಡಿರಲ್ಲವೇ? ಹಾಗಾದರೆ ಈ ಸೇವೆಯ ಅಭಿವೃದ್ಧಿಗೆ ನಾವು ತಿಳಿಸಿರುವ ಮೊಬೈಲ್ ಸಂಖ್ಯೆಗೆ ದಿನಾಲೂ ಕರೆ ಮಾಡಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.